ಸ್ವಲ್ಪ ತಡೆದು ನಿಂತು ನೋಡಿದೆ. ಯುದ್ಧವನ್ನು ಮಾಡ್ಲಿಕ್ಕಾಗಲೇ ಅಲ್ಲ. ಇವ ಯಾರು ಎನ್ನುವ ಪ್ರಜ್ಞೆ ನಿನಗಿರ್ಲಿಕ್ಕಿಲ್ಲ. ಗಂಡು ಬಲಿದೇವರಾಯ ವಿಜಯನಗರದ ವೀರಪುತ್ರ. ಹೆಣ್ಣೆ ಕೈಯಲ್ಲಿ ಕೈಲವನ್ನ ಹಿಡಿದು ವೀರಗತ್ತೆಯನ್ನ ಬಿಗಿದು ಇಲ್ಲಿಯವರೆಗೂ ಬಂದಿದ್ದೀಯಲ್ಲ. ಲೋಕದಲ್ಲಿ ಒಂದು ಮಾತುಂಟು ಗೊತ್ತುಂಟ, ಆಡುವ ಮಕ್ಕಳು ಆಡಬೇಕು, ಬೇಡ ಮಕ್ಕಳು ಬೇಡಬೇಕು. ಅವನಿಗೆ ಗೊತ್ತುಂಟು. ಎಲ್ಲರಿಗೂ ಗೊತ್ತಿದ್ದ ವಿಷಯ, ನೀನು ಹೇಳು. ಸಣ್ಣ ಮಟ್ಟದ ವಿಷಯ, ಯಾರು ದೊಡ್ಡ ಗೊತ್ತಾಗುದಿಲ್ಲ. ನೀವು ಬಹುತೇಕ ಇಲ್ಲಿಯವರೆಗೂ ಅದನ್ನೇ ಮಾಡ್ತಾ ಇದ್ದಾವ. ಹೌದಾ? ಅವಳನ್ನು ನೆಚ್ಚಿಕೊಂಡು ಇಲ್ಲಿಯವರೆಗೆ ಬಂದಿಲ್ಲ. ನಿನಗೂ ಬುದ್ಧಿ ಇಲ್ಲ. ಬೇಡ, ಈ ಸಂದರ್ಭದಲ್ಲಿ ನೀನು ಮಾಡಬೇಕಾದದ್ದು ಏನನ್ನ ಎನ್ನುವ ಸೂಚನೆ ನಾನು ಕೊಡ್ತೇನೆ. ನೀವು ಯಾವ ಉದ್ದೇಶ ಇಟ್ಟು ಬಂದಿಲ್ಲ? ವಿಷಯ ಗೊತ್ತಿ, ಯುದ್ಧಕ್ಕಾಗಿ ಬಂದವಳು ನಾನು. ಉದ್ದೇಶ ಅಂತ ಗೊತ್ತಾಗ. ಉದ್ದೇಶ ಬೇರೇನು ಅಲ್ಲ, ಅವರಾಗಿ ಅವರು ಕಾಲು ಕೆರೆದುಕೊಂಡು ಬಂದವರು ಅವರು. ಕೆರಿ ಬರದಿತ್ತ ಕೆಲಸವೇನ ಪಾಪಿ ಮಗನೇ. ಅಂತ ಗೊತ್ತಿಲ್ಲ. ಅವರಿಗೆ ಕಾಲು ಸುಮ್ಮನೆ ಇರುವುದಿಲ್ಲ, ಆಗಾಗ ಕಾಲು ಕೆರೆಯುವುದು ಅವರಿಗೆ. ನಿಂತೆಲ್ಲ ಹೀಗೆ ಉದಯಗಿರಿ ಕೋಟೆಯನ್ನು ನಮಗೆ ಬೇಕು, ಕೊಡಿ 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 ಎಂಬುದಾಗಿ ಬರುವುದು. ಕೇವಲ ಅದೊಂದೇ ಅಲ್ಲ, ನಿಮ್ಮಲ್ಲಿರುವಂತಹ ಕೃಷ್ಣ ವಿಗ್ರಹ ಈ ಹೊಸದಾಗಿ ಸೇರ್ಪಡೆ ತರುವುದು ಬೇಕಂತ ಅವರಿಗೆ. ಯಾವುದು? ಕೃಷ್ಣ ವಿಗ್ರಹ. ಉದಯಗಿರಿಯ ಕೋಟೆ, ಉದಯಗಿರಿಯ ಕೋಟೆ, ಅದು ಎರಡೂ ನಮ್ಮದ್ದಾಗಬೇಕು. ಹೆಣ್ಣೆ ಪ್ರಾಯ ಸಮರಗಳಾದಂತಹ ನೀನು ಪ್ರತ್ಯೇಕ ಹೆಣ್ಣೆ ಹೆಣ್ಣೆ ಅಂತ ಹೇಳುದು ಎಂತ ಮತ್ತೆ ಗಂಡೆ ಹೇಳ್ಬೇಕಾ? ಏನೋ ಹೀಗೆ ಹೇಳ್ಬೋದು. ಹೆಣ್ಣೆ ಒಪ್ಪ ಹೇಳೋದಕ್ಕೆ ನೀನು ಹೆಣ್ಣೆ ಅಲ್ಲ. ಪ್ರಾಯ ಸಮರ್ಗಳಾದಂತಹ ನೀನು ಮಾಡಬೇಕಾದದ್ದೇನನ್ನ ಅನುರೂಪನಾದ ವರನನ್ನ ನೋಡಿ ಮದುವೆಯಾಗಿ ಚಂದದಿಂದ ಸಂಸಾರವನ್ನ ನಡೆಸಿ ಮಗುವೊಂದಕ್ಕೆ ತಾಯಿಯಾಗಿ ಆ ಮಗುವನ್ನ ತೊಟ್ಟಿಲಲ್ಲಿಟ್ಟು ಜೋಜು ಜೋಜು ಎನ್ನುವ ಹಾಗೆ ಲಾಲಿಯನ್ನ ಹಾಡುತ್ತಾ ಮನೆಯಲ್ಲಿರಬೇಕಾದ ನೀನು
ಬಿಟ್ಟಿದ್ದಾರೆ ಇವರು. ಇವ್ರ ಯೋಗ್ಯತೆಗೆ ಯಾರು ಸರಿ ಇಲ್ಲ ಅಂದ್ಬಿಟ್ಟಿದ್ದಾರೆ ಗೊತ್ತುಂಟಾ? ಈಗ ನಾಳೆ ಮದುವೆ ಆಗ್ತಂತ ಹೇಳಿ ಸಾಲ ವಿಷಯ ಬಿಡುವ. ಬೇಡ ಅಂತ ಬಿಟ್ಟದಲ್ಲ, ನಾನು ಒಪ್ಪಿಕೊಂಡವರನ್ನು ನಾನೇ ಕೊಲೆಗೈಯುವಂತೆ ಮಾಡಿದವರು ಈತವರು. ಶಿವನಯ್ಯ? ಹೌದು, ಅವರಿಂದಾಗಿ ನಾನು ಶಶಿಶೇಖರನನ್ನು ಕೊಲ್ಲಬೇಕಾಗಿ ಬಂದಿತ್ತು. ಅಲ್ಲ ಅಂತ ಇಷ್ಟೊತ್ತಿಗೆ ತೊಟ್ಟಿಲನ್ನು ಕಟ್ಟುತ್ತಿದ್ದೆ ನಾನು. ಈಗಲೂ ನೀವು ಪ್ರೀತಿ ಮಾಡಿದ್ದೀರಲ್ಲ, ಮದುವೆ ಆಗಿ ಒಂದೆರಡು ಆಗ್ತಿತ್ತು ನಂಗೆ ಗೊತ್ತುಂಟು. ಅದಕ್ಕೆ ಕಲ್ಲನ್ನು ಬಿಸಿದವ ಈತ. ಅವನೇ ಮಾತ್ರವಲ್ಲ, ಈಗಲೂ ಸಹ ತೂಗುತ್ತೇನೆ ನಾನು, ಶರವನ್ನು ತೂಗುತ್ತೇನೆ, ಶರ ಮತ್ತು ಗೆಲುವಿನ ಜೋಜೋವನ್ನು ನಾನೇ ನೋಡಿದೆ. ಮದುವೆ ಆದ್ರೆ ತೂಗ್ತೇನೆ ಅಂತ ಎಂತ? ನೀವು ಹೇಳಿಲ್ಲಲ್ಲ, ತೂಗ್ತೇನೆ ನಾನು.